ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿಲೆದ್ದೊಡನೆ ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿಸಿದರು ಸೇನಾ. ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ 3 ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನಿಟ್ಟ ವೀರವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವೆಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳು ಎಂದರೆ ಬ್ರಿಟಿಷರು, ಕುನ್ನಿಗಳು ಎಂದರೆ ಅರ್ಥ ನಾಯಿಮರಿಗಳು. ತಂಡ 2 ಪದ್ಯ ಪದಾರ್ಥ. ಕುನ್ನಿ ಎಂದರೆ ನಾಯಿಮರಿ. ಋಣ ಹೆತ್ತವರ ಋಣ ತೀರಿಸಲು ಸಾಧ್ಯವಿಲ್ಲ. ಚರಿತ್ರೆ ಬದುಕಿದರೆ ಚರಿತ್ರೆಯಾಗಿರಬೇಕು. ಜಯಮಾಲೆ ಎದ್ದ ನಂತರ ಜಯಮಾಲೆ ಧರಿಸಬೇಕು. ನಾವು ಕೂಡ ಇತರ ಮಿಂಚುಪಟ್ಟಿಗಳನ್ನು ಮಾಡಿದ್ದೇವೆ. ನನ್ನ ಸ್ನೇಹಿತರು ಕೂಡ ಮಾಡಿದ್ದಾರೆ. ಮುಂದಿನ ಅರ್ಥ ಪದ ಪಾಠ ಪದ. ಧರಿಸಿದಳು, ಕೊರಗಿದಳು. ಹೇಳಿರೈ, ಬನ್ನಿರೈ. ಕೇಳಿರಿಂದು, ಜನತೆವಿಂದು. ನೀವು, ನಾವು. ಇತರ ಮಿಂಚುಪಟ್ಟಿಗಳನ್ನು ನನ್ನ ಸ್ನೇಹಿತರು ಕೂಡ ಮಾಡಿದ್ದಾರೆ. ಮುಂದಿನ ಅರ್ಥ ಜಗನ್ನಾಥ. ಅಮಟೂರು ಊರು. ರಾಯಣ್ಣ ಹೆಸರು. ಊದಿದಳು ಪದ. ಸಿಂಹ ಪ್ರಾಣಿ. ಮುಂದಿನ ಅರ್ಥ ನಾನು ಬರೆಯಬಲ್ಲೆ. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ. ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ಮರುಜನ್ಮ ನೀಡನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರು ಕೇಸರಿ. ಮಲ್ಲಸಜ್ಜನ ಮನೆಗೆ ನೋವಾಗದಿರಬಹುದೇ ಓದರಿ ಸಿರಿನಾಡು ಪರಕೀಯ ವಶಕ್ಕೆ. ಮಂಚಕ್ಕೆ ಒರಗಿದಳು ಕಿರಿಯರಿಸಿ ಚೆನ್ನಮ್ಮ. ಕನವರಿಸಿ ಕಟಕಟನೆ ಅಲ್ಕಡಿದಳಾಕೆ. ಪದ ಯಾವ ಭಾಷೆಯದು? ರೋಡ್ ಇಂಗ್ಲಿಷ್. ದಿವಾನ ಪರ್ಷಿಯನ್ ಭಾಷೆ. ಆಟ ಕನ್ನಡ. ನದಿ ಸಂಸ್ಕೃತ. ಧನ್ಯವಾದಗಳು. ನಮ್ಮ ಕಲಿಕಾ ಎಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿಯಾಯಿತು ಮಕ್ಕಳ. ಕಲಿಕಾ ಕಲರವ ಕಾರ್ಯಕ್ರಮದಲ್ಲಿ 6ನೇ ತರಗತಿ ಕನ್ನಡ ಪದ್ಯ ಪಾಠ ಕಿತ್ತೂರ ಕೇಸರಿ ಪದ್ಯಕ್ಕೆ 6 ಹಂತಗಳನ್ನೊಳಗೊಂಡಂತೆ ಎಲ್ಲ ಕಲಿಕಾ ಚಟುವಟಿಕೆಗಳನ್ನು ಅಚ್ಚುಕಟ್ಟಾಗಿ ಅನುಕೂಲಿಸಿದಂತೆಯೇ ಒಂದೇ ದಿನದಲ್ಲಿ ಸಾದರಪಡಿಸಿದ 6ನೇ ತರಗತಿ ಮಕ್ಕಳಿಗೆ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.